Well, ಆತ್ಮೀಯ ವಿದ್ಯಾರ್ಥಿಗಳೇ, welcome to the one more session of trigonometry. In the last session, concept of allied angles na ಓದಿದ್ವಿ. Allied angles ನ ಯಾವ ತರ ಬರೀತೀವಿ ಅಂತ ಓದಿದ್ವಿ. And in this session, let me do solve few problems on it. ಅರ್ಥ ಆಗೋ ತರ ಸಾಕಷ್ಟು ಪ್ರಾಬ್ಲಮ್ಸ್ ನ ಟ್ರೈ ಮಾಡೋಣ. However, I'll give you the clue for those things once again. Look at those things. ಇದು 0 ಡಿಗ್ರಿ ಅಥವಾ 360 ಡಿಗ್ರಿ ಅಂತ ಬರೀಬಹುದು. ಇದು 90 ಡಿಗ್ರಿ, ಇದು 180 ಡಿಗ್ರಿ, 270 ಡಿಗ್ರಿ, ಫಾಲೋಡ್ ಬೈ ASTC ರೂಲ್. ASTC ರೂಲ್ ಫಾಲೋ ಆಗುತ್ತೆ. ಒಂದು ಕಾನ್ಸೆಪ್ಟ್ ಆಗ್ತಾ ಇರಬೇಕು, ಇನ್ನೊಂದು ಏನು ಆಗ್ತಾ ಇರಬೇಕು. ಸಾಮಾನ್ಯಕ್ಕೆ these two angles 180 plus or minus theta and 360 plus or minus theta, they will behave as the same ratio ಇರುತ್ತೆ. ಅದೇ ತರ ಆಡ್ ಆಂಗಲ್ಸ್ ತಗೊಂಡಾಗ 90 ಪ್ಲಸ್ ಆರ್ ಮೈನಸ್ ಥೀಟಾ, ಇನ್ನೊಂದು ಯಾವುದು 270 ಪ್ಲಸ್ ಆರ್ ಮೈನಸ್ ಥೀಟಾ. ದೀಸ್ ಥಿಂಗ್ಸ್ ವಿಲ್ ಬಿಹೇವ್ಸ್ ಆಸ್ ಕೋರೇಷಿಯೋ. ಇದಿಷ್ಟು ಕಾನ್ಸೆಪ್ಟ್ ಜ್ಞಾಪಕವಿರಬೇಕು. ದಿಸ್ ಇಸ್ ಅನ್ ಇಂಪಾರ್ಟೆಂಟ್ ಆಸ್ಪೆಕ್ಟ್. Now we shall try to solve few problems on it now, right? For example, I will take one problem. Find the value of 120 degree for all trigonometric ratios. One ಲೆಕ್ಕ ತಗೊಂತೀನಿ ನಾನು. ಅಂದ್ರೆ ಯಾವಾಗ ಕ್ಯಾಲ್ಕುಲೇಟ್ ಮಾಡಬೇಕು? sin 120, cos 120, tan 120 and so on. I'll take up the first option. ಮೊದಲನೇ ಆಪ್ಷನ್ ತಗೊಂತೀನಿ ನಾನು. Let me to calculate sin of 120 degree. ಹೆಂಗ್ ಬರುತ್ತೆ? Shall I write this one as sin of 180 minus 60? ಬರೀಬೋದಾ? ಚೆಕ್ ಮಾಡಿ. ಫಸ್ಟ್ ಈ ಸ್ಟೆಪ್ ಇಂಪಾರ್ಟೆಂಟ್. ಯಾವ ಆಂಗಲ್ ನಲ್ಲಿ ಬರೀತೀವಿ ಅನ್ನೋದು. ನನಗೆ ಸಾಮಾನ್ಯ 180 360 ಸೇಮ್ ರೇಷಿಯೋ ಇರೋದಕ್ಕೋಸ್ಕರ ಕೊಟ್ಟಿರ್ತಕ್ಕಂಥ ಎಲ್ಲ ಆಂಗಲ್ ಐದರ್ 180 ಪ್ಲಸ್ ಆರ್ ಮೈನಸ್ ಥೀಟಾ ಅಥವಾ 360 ಪ್ಲಸ್ ಆರ್ ಮೈನಸ್ ಥೀಟಾ ಅಂತ ಬರೀರಿ. ದಟ್ ಇಸ್ ಎ ಕನ್ವೀನಿಯಂಟ್ ವೇ. ನೆಕ್ಸ್ಟ್ ನಾನು ಏನು ಚೆಕ್ ಮಾಡಬೇಕು? 180 ಸೇಮ್ ರೇಷಿಯೋನ ಕೋರೇಷಿಯೋನ ಚೆಕ್ ಮಾಡಿ. 180 ಸೇಮ್ ರೇಷಿಯೋ, ದಿಸ್ ವಿಲ್ ಬಿಕಮ್ sin 60. ನೆಕ್ಸ್ಟ್ ಏನು ಕ್ಯಾಲ್ಕುಲೇಟ್ ಮಾಡಬೇಕು? ಯಾವ ಕ್ವಾಡ್ರಂಟ್ ಅಲ್ಲಿ ಇದೆ ಅಂತ ಚೆಕ್ ಮಾಡಬೇಕು. 180 minus theta lies in the second quadrant. Sin is positive, so this will be plus sin 60. Not out the value is root 3 by 2. Root 3 by 2. That's all. ಅರ್ಥ ಆಗ್ತಿಲ್ವಾ? ಸರ್ ಇದು ಇನ್ನೊಂದು ತರ ಮಾಡ್ಬೋದಲ್ಲ ಸರ್? ಮಾಡ್ಬೋದು. ಐ ವಿಲ್ ಗಿವ್ ಯು ಮೋರ್ ಆಪ್ಷನ್ ಹಿಯರ್, ರೈಟ್? ಯು ಕ್ಯಾನ್ ರೈಟ್ sin of 90 plus 30 ಅಂತ ಬರೀಬಹುದು. 120 ಡಿಗ್ರಿ ಬರೀಬಹುದು. 120ನ 90 ಪ್ಲಸ್ 30 ಅಂತ ಬೇಕಾದ್ರೆ ಬರೀಬಹುದು. ಈಗ ನಾನೇನು ಚೆಕ್ ಮಾಡಬೇಕು? 90 ಸೇಮ್ ರೇಷಿಯೋನ ಕೋರೇಷಿಯೋನ ಚೆಕ್ ಮಾಡಿ. ನೋಡ, 90 is a co-ratio. Sin becomes cos 30 ಆಗುತ್ತೆ. ಕರೆಕ್ಟಾ? ಯಾವ ಕ್ವಾಡ್ರಂಟ್ ಅಲ್ಲಿ ಇದೆ? ನೆಕ್ಸ್ಟ್ 90 plus theta lies in the second quadrant. No doubt sin is positive. ನನಗೆ ಬೇಕಾಗಿರೋ sin this becomes positive, so the value is root 3 by 2. ಸಿಂಪಲ್. ಎರಡರಲ್ಲಿ ಯಾವ್ದು ಮಾಡಿದ್ರು ಅಷ್ಟೇ ಆನ್ಸರ್ ಬರ್ತದೆ. ಹಾಗಾಗಿ ನಾನೇನು ಮಾಡಬೇಕಪ್ಪ ಅಂತಂದರೆ, ನನಗೆ ಈಸಿಯಾಗಿ ಇಂಟೆನ್ಷನ್ ಇಂದ ನಾನು ಸಾಮಾನ್ಯಕ್ಕೆ ಯಾವ್ದು ಬರೀತೀನಿ? ಐ ವಿಲ್ ಚೂಸ್ 180 ಪ್ಲಸ್ ಆರ್ ಮೈನಸ್ ಥೀಟಾ ಅಥವಾ 360 ಪ್ಲಸ್ ಆರ್ ಮೈನಸ್ ಥೀಟಾನ ಚೂಸ್ ಮಾಡಿ. Shall I take this cos one, right? Cos 120 ಡಿಗ್ರಿ ಚೆಕ್ ಮಾಡೋಣ. ಎಷ್ಟು ಬರ್ತದೆ? Cos 120 degree can be done as cos of 180 minus 60. ಫಸ್ಟ್ ಆಂಗಲ್ ಬರೀಬೇಕು. ಅದಾದ್ಮೇಲೆ ಯಾವ ಕ್ವಾಡ್ರಂಟ್ ಅಂತ ಚೆಕ್ ಮಾಡಬೇಕು, ಅಥವಾ ಸೇಮ್ ರೇಷಿಯೋನ ಕೋರೇಷಿಯೋ ಚೆಕ್ ಮಾಡಿ. 180 ಸೇಮ್ ರೇಷಿಯೋ, ದಿಸ್ ವಿಲ್ ಬಿಕಮ್ಸ್ cos 60. ಯಾವ ಕ್ವಾಡ್ರಂಟ್? 180 ಮೈನಸ್ ಥೀಟಾ ಸೆಕೆಂಡ್ ಕ್ವಾಡ್ರಂಟ್. ಸೈನ್ ಮಾತ್ರ ಪಾಸಿಟಿವ್ ಇರ್ತದೆ, cos is negative. Minus cos 60, value is minus 1 by 2. Got it?
ಮೂರನೇ ತಗೊಳ್ತೀನಿ. tan of 120 degree ಕ್ಯಾಲ್ಕುಲೇಟ್ ಮಾಡಬೇಕು. Right? So shall I look at this? This can be done as tan of 180 minus 60. Same thing. 180 same ratio. That will be tan 60. Quadrant, second quadrant, sin is positive, tan is negative. So the answer is minus root 3. Minus root 3. That's all. ಅರ್ಥ ಆಗ್ತಿಲ್ಲ ವಿದ್ಯಾರ್ಥಿಗಳೇ? ಸೊ ಇದರ ನಾನು ಐ ಕ್ಯಾನ್ ಎಕ್ಸ್ಟೆಂಡ್ ಇವನ್ ಫಾರ್ cosecant, secant, cot ಯಾವ್ದು ಬೇಕಾದ್ರೂ ಬರೀಬಹುದು ನಾನು. ಫಾರ್ ಎಕ್ಸಾಂಪಲ್ ಇಫ್ ಐ ರೈಟ್ cosecant 120 degree ಎಷ್ಟು ಬರುತ್ತೆ ನೋಡೋಣ. ಸೊ ವಿಚ್ ಕ್ಯಾನ್ ಬಿ ಡನ್ ಆಸ್ cosecant of 180 minus 60 ಬರೀಬಹುದು. 180 ಸೇಮ್ ರೇಷಿಯೋ, this will becomes cosecant 60. Second quadrant 180 minus theta, sin ಮತ್ತೆ cosecant positive, this will become positive. So cosecant 60, I should know the value, which is the reciprocal of sin 60, 2 by root 3. Simple. Secant 60 calculate ಮಾಡ್ತೀನಿ ನಾನು. Secant 120 degree. Can be done as secant of 180 minus 60 ಬರೀಬೋದಲ್ವಾ? ಈಗ 180 minus theta ಯಾವ ಕ್ವಾಡ್ರಂಟ್? 180 minus theta ಸೆಕೆಂಡ್ ಕ್ವಾಡ್ರಂಟ್. 180 ಸೇಮ್ ರೇಷಿಯೋ, secant 60 ಇಲ್ಲಿ secant ನೆಗೆಟಿವ್ ಆಗಿರುತ್ತದೆ, should be minus 2. What is the value of cot 120 degree? ಅರ್ಥ ಆಗ್ತಿಲ್ಲ ಹೆಂಗ್ ಬರೀತೀನಿ ಅಂತ. Cot of 180 minus 60. Once again, 180 same ratio, should be cot 60. 180 minus theta second quadrant, sin ಮತ್ತೆ cosecant positive, this will be negative. So the answer is minus 1 by root 3. Minus 1 by root 3. That's all. ಅರ್ಥ ಆಗ್ತಿಲ್ವಾ? ಈ ತರ ನಾನು ಐ ಕ್ಯಾನ್ ಎಕ್ಸ್ಟೆಂಡ್ ಎನಿ ನಂಬರ್ ಆಫ್ ಪ್ರಾಬ್ಲಮ್ಸ್. ನಾವು ಅಷ್ಟು ನಂಬರ್ ಬೇಕಾದ್ರೆ ಮಾಡ್ಬೋದು. ಶಲ್ ಟೇಕ್ ಒನ್ ಮೋರ್. ಇನ್ನೊಂದು ತೊಗೊಳ್ಳ. ಇವಾಗ ಸೈನು ಕಾಸು ಟ್ಯಾನ್ ಮೂರು ಕ್ಯಾಲ್ಕುಲೇಟ್ ಮಾಡ್ತೀನಿ. ಬಿಕಾಸ್ ಈ ಮೂರು ಸಹ ರೆಸಿಪ್ರೋಕಲ್ಸ್ ಆಗಿರುತ್ತೆ, ಈಸಿಯಾಗಿ ಮಾಡ್ಬೋದು ನಾನು ಬೇಕಾದ್ರೆ. ಓಕೆ, ನಾವು ಸೆಕೆಂಡ್ ಪ್ರಾಬ್ಲಮ್ ಮಾಡಿ. ಶಲ್ ಐ ಫೈಂಡ್ 300 ಡಿಗ್ರೀಸ್. 300 ಡಿಗ್ರೀಸ್ ಕ್ಯಾಲ್ಕುಲೇಟ್ ಮಾಡೋಣ. ಎಷ್ಟು ಬರುತ್ತೆ ಅಂತ ಚೆಕ್ ಮಾಡೋಣ. I'll give few more problems as an assignment. 300 degrees na ಹೆಂಗ್ ಬರೀಬಹುದು? ಫಸ್ಟ್ I want to calculate sin 300 degree. ನಾನು ಫಸ್ಟ್ ಹೇಳಿದಂಗೆ 180 ಅಥವಾ 360 ನಲ್ಲೇ ಬರಲಿ. ಪ್ಲಸ್ ಬೇಕಾದ್ರೆ ಬರೀಬಹುದು, ಮೈನಸ್ ಬೇಕಾದ್ರೆ ಬರಬಹುದು. 360 ನ I will write it as sin of 360 minus theta. ಬರೀಬಹುದಾ? 360 minus 60 ಅಂತ ಬರೀತೇನೆ. Once again, 360 is the same ratio. I will take it as a sin 60. ಯಾವ quadrant? 360 minus theta lies in the fourth quadrant. ಇಲ್ಲಿ cos positive, sin is negative. So answer of minus root 3 by 2. That's all. ಅರ್ಥ ಆಗ್ತಿದೆಯಲ್ವಾ? ನೆಕ್ಸ್ಟ್ let me to find cos 300 degree. ಹೆಂಗ್ ಬರುತ್ತೆ ಚೆಕ್ ಮಾಡೋಣ. So what is the value? Cos of 360 minus 60 ಅಂತ ಬರೀಬಹುದೇನಪ್ಪ? ಈಗ 360 ಸೇಮ್ ರೇಷಿಯೋ ನಾ ರೈಟ್ ಇಟ್ as cos 60. ಯಾವ ಕ್ವಾಡ್ರೆಂಟ್? 360 minus theta lies in the fourth quadrant. Cos is positive, should be plus cos 60. Value is plus 1 by 2. ತುಂಬಾ ಸುಲಭ. Shall I take one more? Tan of 300 degree calculate ಮಾಡೋಣ. How can you write this one now, right? Tan of 360 minus 60 ಅಂತ ಬರೀಬಹುದು. So how can you find this value? Tan of 360 is the same ratio. Write it as tan 60. ಯಾವ ಕ್ವಾಡ್ರೆಂಟ್? ಫೋರ್ತ್ ಕ್ವಾಡ್ರೆಂಟ್. cos ಪಾಸಿಟಿವ್, tan ನೆಗೆಟಿವ್ ಇರ್ತದೆ. So should be minus root 3 will be your answer. Even I can calculate the reciprocals. Reciprocals ಬರ್ತದೆ. sin ಗೆ reciprocal cosecant, cos ಗೆ secant, tan ಗೆ cot ಬರ್ತದೆ. Not required. I will take up one more, right? ಇನ್ನೊಂದು ಮುಂದೆ ಪ್ರಾಬ್ಲಮ್ ಮಾಡ್ತೀನಿ.
ಲೆಟ್ ಮಿ ಕ್ಯಾಲ್ಕುಲೇಟ್ 420 ಡಿಗ್ರೀಸ್. 420 ಡಿಗ್ರಿ ಕ್ಯಾಲ್ಕುಲೇಟ್ ಮಾಡ್ತೀನಿ, ನೋಡೋಣ ಎಷ್ಟು ಬರುತ್ತೆ ಅಂತ. ಸೊ sin of 420 degree should be is equal to sin of 360 plus 60 ಅಂತ ಬರೀಬೋದಲ್ವಾ. 360 plus 60 360 plus 60 ಅಂದ್ರೆ 420 ಆಗುತ್ತೆ. ನೆಕ್ಸ್ಟ್ ಏನ್ ಮಾಡಬೇಕು, ಸೇಮ್ ರೇಷಿಯೋ ಇದೆ, ರೈಟ್ ಇಟ್ ಆಸ್ sin 60. ಯಾವ ಕ್ವಾಡ್ರೆಂಟ್? 360 plus theta lies in the first quadrant, should be plus sin 60. So the value of sin 60 is root 3 by 2. ಸುಲಭ, ತುಂಬ ಸುಲಭ. ಅರ್ಥ ಆಗ್ತಿಲ್ವಾ? Shall take cos 420 degree, cos 420 degrees check ಮಾಡೋಣ. Cos of 360 plus 60 lies in the first quadrant. 360 same ratio, should be cos 60. ಇದು plus 7. ಏನಕ್ಕೆ? 360 plus theta first quadrant, all are positive. Should be is equal to cos 60 1 by 2. Shall take one more value, tan of 420, tan of 420 degree calculate ಮಾಡೋಣ. Clearly is equal to tan of 360 plus 60. Once again same ratio, first quadrant, all are positive. Tan 60, the value is root 3 by 2. Root 3 will be sufficient answer now, right? ಅರ್ಥ ಆಗುತ್ತಲ್ವಾ? ಮುಂದೆ ನೋಡೋಣ ಪ್ರಾಬ್ಲಮ್ಸ್. Now here is one more problem for you for now, right? I want to find 765 degrees. 765 degrees. This calculate ಮಾಡೋಣ. ಈಗ ನನಗೆ 765 ನ ಹೆಂಗ್ ಬರೀತೀನಿ ಅನ್ನೋದು ಇಂಪಾರ್ಟೆಂಟ್. ಹೈಯೆಸ್ಟ್ ಆಂಗಲ್ ಎಷ್ಟು ನನಗೆ 360 ಒಂದ್ಸಲಿ ಪೂರ್ತಿ ಸರ್ಕಲ್ ಆದ್ರೆ. Got it? For this total angle it is 360 degree. ಕೊಟ್ಟಿರ್ತಕ್ಕಂಥ ಆಂಗಲ್ 360ಕ್ಕಿಂತ ಜಾಸ್ತಿ. ಹತ್ರ ಈ ತರ ಇದೆ 720. ಕರೆಕ್ಟಾ? 360ಕ್ಕೆ 360 ಸೇರಿಸುತ್ತೆ 720 ಆಗುತ್ತೆ. ಇನ್ನೆಷ್ಟು ಬೇಕಿರೋದು? ಇನ್ನು 45 ಬೇಕಿರ್ತಾರೆ. 45 degree is the remaining. So I can write it as 720 degree plus 45. How can you write this one? Therefore, sin of 765 degree ಬೇಕು ಅಂದ್ರೆ sin of 2 into 360 plus 45 ಅಂತ ಬರೀಬೋದು. ಅರ್ಥ ಆಗ್ತಿಲ್ವಾ? 720 720 plus 45. ಸೊ ನನಗೆ 360ರಿಂದನೇ ನಾವು ಸ್ಪ್ಲಿಟ್ ಮಾಡ್ತೀವಿ. ಹೈಯೆಸ್ಟ್ ಆಂಗಲ್ಸ್ 360ಕ್ಕಿಂತ ಜಾಸ್ತಿ ಬಂದಿದ್ರೆ 360 ಹಂಗೆ ಟೈಸ್ ಮಾಡ್ತಾ ಹೋಗಿ ತುಂಬ ಸುಲಭ ಆಗುತ್ತೆ. ನಾವು ಹಾಗೆ ದಿಸ್ ಮೇ ಬಿ ಎನಿ ಪಾಯಿಂಟ್, ಎಷ್ಟೇ ಇರಲಿ. 360 plus theta lies in the first quadrant. 360 is the same ratio, all are positive. So the value is sin 45. What is its answer? 1 by root 2. ಸುಲಭ, ತುಂಬ ಸುಲಭ. Cos of 765 degree calculate ಮಾಡ್ತೀನಿ. Can be done as cos of 2 into 360 plus 45. Once again, multiple ಏನು 2 ನೋ 3 ನೋ 4 ಎಷ್ಟನ್ನ ಇರ್ತದೆ ಮಲ್ಟಿಪಲ್, ಅದರ ಬಗ್ಗೆ ಯೋಚನೆ ಮಾಡಬೇಡಿ. Take it as a 360 plus theta. 360 plus theta first quadrant. 360 is the same ratio. So the value is plus cos 45 because all are positive in the first quadrant. So the result is also 1 by root 2. Okay. I take one more point. Tan of 765 degree calculate. Can be done as tan of 2 into 360 plus 45 ಅಂತ ಬರೀಬಹುದು. Right? ನೋಡೋಣ ಎಷ್ಟು ಬರುತ್ತೆ ಅಂತ ಹೇಳಿ. Once again 360 same ratio plus theta first quadrant plus tan 45 degree ಉಳಿತದೆ. So what is value? Plus 1. ನನಗೆ ತುಂಬಾ ಚೆನ್ನಾಗಿ ಜ್ಞಾಪಕ ಇರಬೇಕು ಯಾವ ಕ್ವಾಡ್ರಂಟ್ ಅಲ್ಲಿ ಇರ್ತದೆ, ಯಾವ 45 30 60 ಅದೆಷ್ಟೆಷ್ಟು ಅಂತ ಗೊತ್ತಿರಬೇಕು. ಗೊತ್ತಿದ್ರೆ ತುಂಬಾ ಸುಲಭ ಕ್ಯಾಲ್ಕುಲೇಟ್ ಮಾಡ್ಬೋದು. ಓಕೆ, ಅರ್ಥ ಆಗ್ತಿಲ್ವಾ? Now this is how we can calculate
ಸಮ್ ಸಿಂಪಲ್ ಪ್ರಾಬ್ಲಮ್ಸ್, ಸುಲಭವಾಗಿರ್ತಕ್ಕಂಥ ಪ್ರಾಬ್ಲಮ್ಸ್ನ ನಾವು ಟ್ರೈ ಮಾಡ್ಬೋದು. ಓಕೆ, ಅರ್ಥ ಆಗ್ತಿಲ್ವಾ? ಐ ವಿಲ್ ಟೇಕ್ ಅಪ್ ಫ್ಯೂ ಮೋರ್ ಪ್ರಾಬ್ಲಮ್ಸ್, ಇನ್ನೊಂದು ಸ್ವಲ್ಪ ಪ್ರಾಬ್ಲಮ್ಸ್ ತೊಗೊತೀನಿ. ಜಸ್ಟ್ ರೈಟ್ ಡೌನ್ ದೀಸ್ ಥಿಂಗ್ಸ್ ಆ್ಯಂಡ್ ನಿಮಗೆ ಸುಲಭ ಆಗಲಿ ಅಂತೇಳಿ ಇನ್ನೊಂದು 4-5 ಎಕ್ಸಾಂಪಲ್ಸ್ನ ಟ್ರೈ ಮಾಡ್ತೀನಿ ನಾನು. ಓಕೆ, ರೈಟ್ ಡೌನ್ ದೀಸ್ ಥಿಂಗ್ಸ್ ಫಸ್ಟ್. ರೈಟ್, ಲೆಟ್ ಮಿ ಟು ಟೇಕ್ ಒನ್ ಮೋರ್ ಆ್ಯಂಗಲ್. ಇನ್ನೊಂದು ಆ್ಯಂಗಲ್ ತೊಗೊಳ್ಳ ನಾನು ಹೆಂಗಿರುತ್ತೆ ಅಂತೇಳಿ. ನಾ 225 ಡಿಗ್ರೀಸ್ ತೊಗೊಳ್ತೀನಿ. ಎಷ್ಟು ಡಿಗ್ರಿ ಇದು? 225 ಡಿಗ್ರಿ ತೊಗೊಳ್ತೀನಿ. ಹೌ ಟು ಸಾಲ್ವ್ ದಿಸ್ ನಾವು? ಸೈನ್ ಆಫ್ 225 ಡಿಗ್ರಿ, ಸೈನ್ ಆಫ್ ಯಾವ್ದು ಸುಲಭ ಅನ್ಸುತ್ತೆ? 180 ಅಥವಾ 360? 225 ಅನ್ನೋದು 180 ಹತ್ರ ಇದೆ. ಐ ಕ್ಯಾನ್ ರೈಟ್ ಆಸ್ 180 ಪ್ಲಸ್ 45. ಬನ್ನಿ ಮೊದಲು ಚೆಕ್ ಮಾಡಿ ನೋಡೋಣ. 180 ಪ್ಲಸ್ 45 ಅಂದ್ರೆ ಎಷ್ಟಪ್ಪ? 5 × 12 1 225 ಡಿಗ್ರಿ ಬರುತ್ತೆ. 180 ಪ್ಲಸ್ 45. ನೋಡೋಣ, ದಟ್ ವಿಲ್ ಬಿ ಲೈಸ್ ದಿ ಫಸ್ಟ್ ಕ್ವಾಡ್ರೆಂಟ್. ಸರಿ, 180 ಸೇಮ್ ರೇಷಿಯೋ, sin 45 ಬರ್ತದೆ. ಯಾವ ಕ್ವಾಡ್ರೆಂಟ್? 180 ಪ್ಲಸ್ ಥೀಟಾ ಲೈಸ್ ಇನ್ ದಿ ಥರ್ಡ್ ಕ್ವಾಡ್ರೆಂಟ್. tan is positive whereas sin is negative, so value ಎಷ್ಟು ಬರ್ತದೆ? -1/√2 ಬರ್ತದೆ. I will take one more. Cos of 225 degree check ಮಾಡೋಣ. Cos of 180 plus 45 degree. ಗೊತ್ತಾಗ್ತಿಲ್ವಾ? So which can be written as cos of 45 degree because 180 is same ratio. Third quadrant, cos is negative, minus cos 45, so answer is -1/√2. I want to calculate tan of 225 degree. Another simple problem. Write it as tan of 180 plus 45 degree. Very boring here. Right? So tan of 180 plus theta, 180 is the same ratio. It is nothing but tan 45. Whereas 180 plus theta, third quadrant, tan theta is positive. Write it as plus tan 45. Value is 1. That's all. ಅರ್ಥಾಗ್ತಿದಲ್ವಾ? Even I want to calculate cosecant 225 degree ಬೇಕು ಅನ್ಸಿದ್ರೆ ರೈಟ್ ಇಟ್ as cosecant of 180 plus 45 degree. ಬರೀಬೋದಾ? 180 plus theta ಯಾವ ಕ್ವಾಡ್ರೆಂಟ್ ಅಪ್ಪ? ಥರ್ಡ್ ಕ್ವಾಡ್ರೆಂಟ್. 180 ಸೇಮ್ ರೇಷಿಯೋ. cosecant 45 ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ tan ಮತ್ತೆ cot ಪಾಸಿಟಿವ್, cosecant ನೆಗೆಟಿವ್ ಆಗಿರ್ತದೆ. ಸೊ ಆನ್ಸರ್ ಎಷ್ಟು ಬರ್ತದೆ? -√2 ಬರ್ತದೆ. Even I can calculate for secant 225 degree also. Secant of 180 plus 45 ಅಂತ ಸ್ಪ್ಲಿಟ್ ಮಾಡಿದ್ದೀನಿ ನಾನು. ಓಕೆ, ಅರ್ಥ ಆಗ್ತಿಲ್ವಾ? ಸೊ now what is this value? Secant of 180 plus 45 degree. 180 is same ratio. Right? It has secant 45. That lies in the third quadrant. Should be negative -√2. What is the value of cot 225 degree? Cot of 180 plus 45 degree ಬರುತ್ತೆ. 180 ಸೇಮ್ ರೇಷಿಯೋ. ಒಂದು cot theta ಇರ್ತದೆ, cot 45 ಇರ್ತದೆ. Whereas 180 plus theta third quadrant, cot theta is also positive. So +1 will be your answer. ಗೊತ್ತಾಗ್ತಿಲ್ಲ ವಿದ್ಯಾರ್ಥಿಗಳೇ? ನಾವು ಐ ಆಮ್ ಡಿಫರೆಂಟ್ಲಿ ಕ್ಯಾಲ್ಕುಲೇಟಿಂಗ್ ಡಿಫರೆಂಟ್ ಟೈಪ್ಸ್ ಆಫ್ ಪ್ರಾಬ್ಲಮ್ಸ್. ಇವೆಲ್ಲ ನಮಗೆ ಫಸ್ಟ್ PUC ಸಿಲೆಬಸ್ನಲ್ಲಿ ಇದೆ, ಆದರೆ ಟೆಕ್ಸ್ಟ್ ಬುಕ್ನಲ್ಲಿ ಇಷ್ಟೊಂದು ಪ್ರಾಬ್ಲಮ್ಸ್ ಇಲ್ಲ ನಮಗೆ. ಆದರೆ ಈ ಪ್ರಾಬ್ಲಮ್ಸ್ಗಳು ಕಲಿದೇ ಇದ್ದರೆ ನಾವು ಮುಂದಕ್ಕೆ ನಮಗೆ ಸಾಕಷ್ಟು ಟಫ್ ಅನ್ಸುತ್ತೆ ಮ್ಯಾಥಮೆಟಿಕ್ಸು. ಇವಾಗ ಎಷ್ಟು ಕಷ್ಟ ಆದ್ರೂ ಯು ಶುಡ್ ಲರ್ನ್ ಇಟ್ ಫ್ರಮ್ ಟುಡೇ ಇಟ್ ಸೆಲ್ಫ್. ರೈಟ್, ಐ ಟೇಕ್ ಅಪ್ ಒನ್ ಮೋರ್. ಇನ್ನೊಂದು ಒಳ್ಳೆ ಈಗ 360 plus 60 420 ಇದಲ್ವಾ? ಸೊ 720 750 ಡಿಗ್ರೀಸ್ ಆಗಿದೆ. 750 ಡಿಗ್ರೀಸ್ 750 ಡಿಗ್ರಿ ಕ್ಯಾಲ್ಕುಲೇಟ್ ಫಾರ್ ಸೈನು ಕಾಸು ಟ್ಯಾನ್ ಮೂರಕ್ಕೆ ಕೈ. ನಾನು ಫಸ್ಟೇ ಹೇಳ್ದಂಗೆ 750 360ಕ್ಕಿಂತ ಜಾಸ್ತಿ ಇದೆ. ಎಷ್ಟು ಬರ್ತದೆ? 360 ಪ್ಲಸ್ 360 ಅಂದರೆ 720. ಇನ್ನು 30 ಆ್ಯಡ್ ಮಾಡಿದ್ರೆ ಸಾಕು. ಸೊ ದಿಸ್ ಕ್ಯಾನ್ ಬಿ ಡನ್ ಆಸ್ 2 × 360 ಪ್ಲಸ್ 30 ಅಂತ ಆ್ಯಡ್ ಮಾಡ್ಬೋದು.
ರೈಟ್ 2 ಇಂಟು 360 ಪ್ಲಸ್ 30 720 ಪ್ಲಸ್ 30 ಆಗುತ್ತೆ. ಮಿಕ್ಕಿರೋ ಸುಲಭ ಅವೆಲ್ಲ ಮಾಡಿದ್ದೀನಲ್ಲ ಅದೇ ಥರ ಮಾಡ್ತಾ ಹೋಗೋಣ. ಸೈನ್ ಆಫ್ 750 ಡಿಗ್ರೀಸ್ can be done as sin of 2 into 360 plus 30 degree. ನನಗೆ ಜ್ಞಾಪಕ ಇರಲಿ, ಇದಿಷ್ಟನ್ನೇ ನಾನು ಕನ್ಸಿಡರ್ ಮಾಡ್ತೀನಿ ಯಾವಾಗಲೂ. 360 ಸೇಮ್ ರೇಷಿಯೋ, ಸೊ ದಿಸ್ ಬಿಕಮ್ಸ್ sin 30. ಯಾವ ಕ್ವಾಡ್ರೆಂಟ್? 360 plus theta lies in the first quadrant. All are positive, ಎಲ್ಲ ಪಾಸಿಟಿವ್ ಇರ್ತದೆ. So it is always is equal to 1/2 plus 1/2 answer. Okay. So what is the value of cos 750 degrees is equal to cos of 2 into 360 plus 30. Once again, all are positive. Cos 30 root 3/2. What is the value of tan 750 degrees? Tan 750 degrees. Right, it is tan of 2 into 360 plus 30. Okay, should be is equal to tan 30 because the dice is in first quadrant, all are positive. Tan 30 value is equal to 1/√3. So ವಿದ್ಯಾರ್ಥಿಗಳೇ, ಈ ಸೆಷನ್ ಅಲ್ಲಿ ಐ ಆಮ್ ಟ್ರೈಂಗ್ ಟು ಫೈಂಡ್ ಫ್ಯೂ ಇಂಪಾರ್ಟೆಂಟ್ ಆಂಗಲ್ಸ್, ಕೆಲವು ಇಂಪಾರ್ಟೆಂಟ್ ಆಂಗಲ್ಸ್ ನ ಕ್ಯಾಲ್ಕುಲೇಟ್ ಮಾಡಿದ್ದೀನಿ. ರೈಟ್, so I'll give you the assignment, ಕೆಲವು ಅಸೈನ್ಮೆಂಟ್ ಆಂಗಲ್ಸ್ ಕೊಟ್ಟಿರ್ತೀನಿ. ಟ್ರೈ ವಿತ್ ದೋಸ್ ಥಿಂಗ್ಸ್ ನೌ. ರೈಟ್, ಅಸೈನ್ಮೆಂಟ್ ಪ್ರಾಬ್ಲಮ್ಸ್ ನೀವು ಯಾವ್ದು ಕ್ಯಾಲ್ಕುಲೇಟ್ ಮಾಡೋದು ಗೊತ್ತಾ? 180 360 ರೇಂಜ್ ಅಲ್ಲೇ ಕ್ಯಾಲ್ಕುಲೇಟ್ ಮಾಡೋಣ. ರೈಟ್, ಸೊ ಫಾರ್ ಎಕ್ಸಾಂಪಲ್ 135 ಡಿಗ್ರಿ 180 minus 45, 180 minus 30 ತಗೊಂಡ್ರೆ 150 ಡಿಗ್ರಿ 150 ಡಿಗ್ರೀಸ್. ಮೂರನೇ 210 ಡಿಗ್ರೀಸ್ ಅಂತ ನಾಲ್ಕನೇ 240 ಡಿಗ್ರೀಸ್ ಅಂತ ಕ್ಯಾಲ್ಕುಲೇಟ್ ಮಾಡಿ. ಓಕೆ, ಅರ್ಥ ಆಗ್ತಿಲ್ವಾ? ಸೊ ಟ್ರೈ ವಿತ್ ದೀಸ್ 4 ಪ್ರಾಬ್ಲಮ್ಸ್ ಫಾರ್ ಆಲ್ ದಿ ಥಿಂಗ್ಸ್. ಎಲ್ಲದಕ್ಕೆ ಯಾವ್ದು ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಆಲ್ ಟ್ರಿಗ್ನಾಮೆಟ್ರಿಕ್ ರೇಷಿಯೋಸ್, all trigonometric ratios, sine, cos, tan, secant, cosecant, cot, ಅಷ್ಟಕ್ಕೂ ನಾವು ಕ್ಯಾಲ್ಕುಲೇಟ್ ಮಾಡಿ and take it as an assignment, and I will finish off the same concept in the next session. Next session ಅಲ್ಲಿ ಟೆಕ್ಸ್ಟ್ ಬುಕ್ ಇರತಕ್ಕಂಥ ಎರಡು ಪ್ರಾಬ್ಲಮ್ಸ್ ತಗೊಂಡು we shall finish off, and then we shall enter into one important concept of trigonometry that is called as a compound angles. Okay, ಅರ್ಥ ಆಗ್ತಿಲ್ವಾ? Write down these things and do those 4 problems as an assignment. ಎಷ್ಟು ಬರ್ತದೆ? ಒಂದೊಂದು ಕಾರಣ ಬರ್ತದೆ. 6 6 6 6 14 24 ಲೆಕ್ಕ ಆಗುತ್ತೆ. ನೀವು ಟ್ರೈ ಮಾಡಬೇಕು. ಸಾಲ್ವ್ ದೋಸ್ ಥಿಂಗ್ಸ್. I will shall continue the next problems in the next session now. Right? Thank you.